ನೀವು ಇಲ್ಲಿ ಇವತ್ತು ತಿಂದು ಹೋಗಿರ್ತೀರಾ, ಒಂದು 2 ವರ್ಷ ಬಿಟ್ಕೊಂಡ್ ಬನ್ನಿ, ಏನು ತಿಂದಿದ್ವಿ ಬಿಲ್ಲು ಎಲ್ಲ ಸೇರಿಸಿ ಹೇಳ್ತಾರೆ. ಅದು ಅಯ್ಯಪ್ಪನ ಸ್ಪೆಷಾಲಿಟಿ. ಸೊ ಇದರಲ್ಲಿ ಏನು ಅರ್ಥ ಆಯ್ತು ಹೇಳಿ, ಕಸ್ಟಮರ್ ರಿಲೇಷನ್ಶಿಪ್ಪು. ಯಾವ ಕಸ್ಟಮರ್ಗೆ ಏನು ಬೇಕು ಅನ್ನೋದು ಅಯ್ಯಪ್ಪನ ತಲೆಯಲ್ಲಿ ಸೆಟ್ಲ್ ಆಗೋಗ್ಬಿಟ್ಟಿದೆ. ಇದಕ್ಕಿನ್ನ ಫ್ಲೋಟಿಂಗ್ ಇದನ್ನ ಸ್ಟಾರ್ಟ್ ಮಾಡಿದಾರೆ ಇವರು. ಅದನ್ನ ನಾವು ಫ್ಲೋಟಿಂಗ್ ಇದನ್ನ ನಾವು ತಿಂದು ಇವತ್ತುವರೆಗೂ ಅದನ್ನ ಆ ಟೇಸ್ಟ್ ನಾವು ತುಮಕೂರಿಗೆ ಎಲ್ಲೂ ತಿನ್ನೋಕ್ಕಾಗೋದಿಲ್ಲ ಸರ್. ನಾನು ಬೇರೆ ಕಡೆ ಎಲ್ಲ ಕಡೆ ಚಾಮರಾಜನಗರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ತಿಂದಿದ್ದೀನಿ. ಈ ಟೇಸ್ಟ್ ಅಂತೂ ಎಲ್ಲೂ ಕೊಡೋಕ್ಕಾಗೋದೇ ಇಲ್ಲ ಸರ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಚಾಟ್ಸ್ ಗೊತ್ತಾಗ್ತೀರಾ. ಶ್ರೀ ವಿಘ್ನೇಶ್ವರ ಚಾಟ್ ಸೆಂಟರ್ ಅಂತ ಒಂದು ಫುಡ್ ಪ್ಲೇಸಿಗೆ ಬಂದಿದ್ದೀವಿ. ಇದು ನೋಡೋಕೆ 28 ಇಯರ್ಸ್ ಓಲ್ಡ್ ಶಾಪ್ ಅಂತಾನೆ ಹೇಳ್ತಾರೆ. ಇಲ್ಲಿ ನೋಡೋಕೆ ನಿಮಗೆ ಬಿಸಿ ಬಿಸಿಯಾಗಿ ಚಾಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ಒಂಥರ ಯೂನಿಕ್ ಅಂಡ್ ಡಿಫ್ರೆಂಟ್, ನಾವೆಲ್ಲೂ ತಿಂದಿರಲ್ಲ ಆ ಥರ ಐಟಮ್ಸ್ ಎಲ್ಲ ಸಿಗ್ತದೆ. ಸೊ ಆಲ್ರೆಡಿ ಕೈಯಲ್ಲಿ ಪ್ಲೇಟ್ ಇದೆಯಲ್ಲ, ಸೊ ನೀವು ಅನ್ಕೊಂಡಿರ್ಬೋದು ಬಿಕಾಸ್ ಅಷ್ಟೊಂದು ಟೆಂಪ್ಟ್ ಆಗ್ತಿತ್ತು, ನಾವು ಹಂಗೆ ಆರ್ಡರ್ ಮಾಡ್ಕೊಂಡು ತಗೊಬಿಟ್ಟಿದ್ದೀವಿ. ಅಂಡ್ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದರೆ ಡಾಕ್ಟರ್ ಶಿವಕುಮಾರ ಸ್ವಾಮಿ ಸರ್ಕಲ್ ಇದೆಯಲ್ಲ, ಅದ ಹತ್ರನೇ ಒಂದು ದೊಡ್ಡ ಫುಡ್ ಸ್ಟ್ರೀಟ್ ಇದೆ. ಒಂದು ಸ್ಟ್ರೀಟ್ ಫುಡ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ. ಅದರಲ್ಲೇ ಶಾಪ್ ನಂಬರ್ 10. ಎಕ್ಸಾಕ್ಟ್ ಲೊಕೇಶನ್ ಸಿಂಪಲ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ. ಆ ಫುಡ್ಗಿಂತ ಅವ್ರ ಬಗ್ಗೆ ನಾನು ಹೇಳೋದು ತುಂಬ ಚೆನ್ನಾಗಿರ್ತೀನಿ. ನಮ್ಮ ತುಮಕೂರಲ್ಲಿ ಪಾಪ್ಯುಲರ್ ಮನುಷ್ಯ ಅಂದರೆ ಅವರೇ. ವಿಘ್ನೇಶ್ವರ ಚಾಟ್ ಸೆಂಟರ್ ನೀವು ತುಮಕೂರಲ್ಲಿ ನೀವೆಲ್ಲೇ ಹೋದ್ರೂ ಕೂಡ ನಂಬರ್ 1 ಟೇಸ್ಟ್, ನಂಬರ್ 1 ಇದು. ಯಾರು ಕಾಂಪೀಟ್ ಮಾಡೋಕ್ಕೆ ಆಗಲ್ಲ. ಹುಡ್ಕೊಂಬಂದು ನಮ್ಮ ಚಾಟ್ ಸ್ಟ್ರೀಟಲ್ಲಿ ಮುಂಚೆ ಅಲ್ಲಿ ನಮ್ಮ ಇದ್ರ ಹತ್ರ ಬೇಸ್ ರೋಡನಲ್ಲಿ ಮತ್ತು ಮಂಜುನಾಥ ಚೌಲ್ಟ್ರಿ ರೋಡೆಲ್ಲ ಅಲ್ಲೇ ಇದ್ದಿದ್ದು. ಅಲ್ಲಿಂದನೂ ಕೂಡ ನಾವು 8-10 ವರ್ಷದಿಂದ ಅವ್ರ ಫ್ರೆಂಡ್ ಕೂಡ ಮತ್ತು ಇದು ಕೂಡ ಹೆಂಗೆ ಅಂತಂದರೆ ಇದರಲ್ಲೇ ಫ್ರೆಂಡ್ ಆಗ್ಬಿಟ್ಟಿದ್ವಿ ನಾವು. ಅದಕ್ಕೋಸ್ಕರ ಹುಡುಕೊಂಬಂದು ಅವ್ರ ಹತ್ರ ನಾವು ತಿಂತಾ ಇದ್ದೀವಿ. ತುಂಬ ಟೇಸ್ಟ್ ಇದೆ ಅವ್ರು ಕೂಡ ಟೇಸ್ಟು ನಾವು ಬೇರೆ ಇವತ್ತರೆಗೂ ಯಾವುದು ಮಾಡೋಕ್ಕಾಗಲ್ಲ. ಇದಕ್ಕಿನ್ನ ಬೆಳ್ಳುಳ್ಳಿಗಿನ್ನ ಫ್ಲೋಟಿಂಗ್ ಇದನ್ನು ಸ್ಟಾರ್ಟ್ ಮಾಡಿದಾರೆ ಇವರು. ಅದನ್ನ ನಾವು ಫ್ಲೋಟಿಂಗ್ ಇದನ್ನು ನಾವು ತಿಂದು ಇವತ್ತರೆಗೂ ಅದನ್ನು ಆ ಟೇಸ್ಟ್ ನಾವು ತುಮಕೂರಿಗೆ ಎಲ್ಲೂ ತಿನ್ನೋಕ್ಕಾಗೋದಿಲ್ಲ ಸರ್. ನಾನು ಬೇರೆ ಕಡೆ ಎಲ್ಲ ಕಡೆ ಚಾಮರಾಜನಗರಲ್ಲಿ, ಬೆಂಗಳೂರಲ್ಲಿ ಎಲ್ಲ ಕಡೆ ತಿಂದಿದ್ದೀನಿ. ಈ ಟೇಸ್ಟ್ ಅಂತೂ ಎಲ್ಲೂ ಕೊಡೋಕ್ಕಾಗೋದೇ ಇಲ್ಲ ಸರ್. ನಾವು ಆಲ್ಮೋಸ್ಟ್ ಒಂದು 5-6 ಇಯರ್ಸಿಂದ ಬರ್ತಾ ಇದ್ದೀವಿ. ನಮ್ಮದು ಪಾಪ್ಯುಲರ್ ಸ್ನ್ಯಾಕ್ ಅಂದರೆ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪಿನ ಪುರಿ. ಅದು ಬಿಟ್ಟರೆ ನನಗೆ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನೀವು ಇಲ್ಲಿ ಇವತ್ತು ತಿಂದು ಹೋಗಿರ್ತೀರಾ, ಒಂದು 2 ವರ್ಷ ಬಿಟ್ಕೊಂಡ್ ಬನ್ನಿ, ಒಂದು 2 ವರ್ಷದಿಂದ ಏನು ತಿಂದಿದ್ರಿ ಅಂತ ಕೇಳಿದ್ರೆ ಅಯ್ಯಪ್ಪ ಏನು ತಿಂದಿದ್ವಿ ಬಿಲ್ಲು ಎಲ್ಲ ಸೇರಿಸಿ ಹೇಳ್ತಾರೆ. ಅದು ಅಯ್ಯಪ್ಪನ ಸ್ಪೆಷಾಲಿಟಿ. ನಾವು ಲಾಸ್ಟ್ ಟೈಮ್ ಕೇಳ್ಬಿಟ್ಟು ಅದನ್ನೇ ಹೇಳ್ತಾ ಇದ್ವಿ, ಆ ಮೆಮೊರಿ ಕಾರ್ಡ್ ಎಲ್ಲಿ ಇಟ್ಕೊಂಡಿದ್ದೀರ ನೀವು, ತಲೆಯಲ್ಲಿ ಇದೆಯಾ ಕಂಪ್ಯೂಟರ್ ಫೀಡ್ ಮಾಡಿದ್ದೀರೋ ಅಂತ. ಸೊ ಬರೀ ಡಿಶಸ್ ಅಲ್ಲ ಅವರು. ಸೊ ಇದರಲ್ಲಿ ಏನು ಅರ್ಥ ಆಯ್ತು ಹೇಳಿ, ಕಸ್ಟಮರ್ ರಿಲೇಷನ್ಶಿಪ್ಪು. ಯಾವ ಕಸ್ಟಮರ್ಗೆ ಏನು ಬೇಕು ಅನ್ನೋದು ಅಯ್ಯಪ್ಪನ ತಲೆಯಲ್ಲಿ ಸೆಟ್ಲ್ ಆಗೋಗ್ಬಿಟ್ಟಿದೆ. ಸೊ ನಾವು ಬಂದು ಸುಮ್ಮನೆ ನಿಂತ್ಕೊಂಡ್ರೆ ಸಾಕು, ನಮ್ಗೆ ಏನು ಬೇಕು ಅದು ಕೊಡ್ತಾರೆ. ಅದು ಅವ್ರ ಸ್ಪೆಷಾಲಿಟಿ. ಅಮೌಂಟ್ ಕೇಳಿದ್ರೆ ಅವ್ರು ಒಟ್ಸಲ್ಲಿ ಹೇಳೋದು ಎಲ್ಲ ಕೋಟಿ ಅಂತಲೇ ಹೇಳೋದವ್ರು. ಇದೇನು ಸರ್ ಸ್ಪೂನ್ ಅಂತ ಕೇಳೋದು ಗುದ್ಲಿ ಅಂತಾರೆ. ಅರ್ಥ ಆಯ್ತಾ? ನೀವು ಏನೇ ಎಲ್ಲ ಕೋಟಿ ಲೆಕ್ಕದಲ್ಲೇ ಹೇಳೋದವ್ರು. ಅಮೌಂಟ್ ಕೇಳೋದೇ ಇಲ್ಲ. 14 ಕೋಟಿ, 20 ಕೋಟಿ, 30 ಕೋಟಿ, 50 ಕೋಟಿ ಅಂತಲೇ ಹೇಳೋದು. ಸೊ ಎಲ್ಲ ಡಿಶ್ಶು ವೆರಿ ಸ್ಪೆಷಲ್ ಆಗಿದೆ. ನಿಮಗೆ ಐ ಡೋಂಟ್ ಥಿಂಕ್ ಯು ವಿಲ್ ಗೆಟ್ ಇಟ್ ಎನಿವೇರ್ ನಿಯರ್ ಬೈ. ತುಮಕೂರಲ್ಲಿ ನಿಮಗೆ ಎಲ್ಲೂ ಸಿಗೋಕ್ಕೆ ಚಾನ್ಸೇ ಇಲ್ಲ. ನಾವು ಆ್ಯಕ್ಚುಲಿ ಬೆಂಗಳೂರಿಂದ ಬಂದಿದ್ದೀವಿ. ನಾ ಇಲ್ಲೊಂದು ಫಂಕ್ಷನ್, ಮ್ಯಾರೇಜ್ ಫಂಕ್ಷನ್ ಇತ್ತು. ಬಟ್ ಅದಕ್ಕೆ ಹೋಗೋದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ಬಂದು ಫೋನ್ ಮಾಡಿದ್ವಿ ಇವ್ರಿಗೆ, ಎತ್ಕೊಳ್ಳಿಲ್ಲ. ಯಾಕಪ್ಪ ಅಂಗಡಿ ತೆಗ್ದಿಲ್ಲ ಅಂತ. ಮಳೆ ಅಂತಲ್ಲ ಏನೋ ನಾನು ತೆಗ್ದಿಲ್ಲ ಅಂದರು. 2 ಟೈಮ್ ಮಿಸ್ ಆಯ್ತು. ಈ ಸರಿ ನೋಡೋಣ ಅಂತ ಬಂದ್ವಿ, ಸಿಕ್ತು. ಸೊ ವಿತೌಟ್ ಫೈರ್ ಕುಕ್ ಮಾಡಿರ್ತಾರೆ ಬೆಳ್ಳುಳ್ಳಿ ಪೂರಿ. ಸೊ ಬೆಳ್ಳುಳ್ಳಿ ಪೂರಿನ ತೊಗೊಂಡಿದ್ದೀವಿ. ಇದು ನನಗೆ ಟ್ರೈ ಮಾಡೋಣ. ಒಂದು ಡ್ರೈ ಚಾಟ್ ಗೈಸ್, ಸೀರಿಯಸ್ಲಿ ಮಸ್ತ್ ಟ್ರೈ ಥರನೇ ಇದೆ. ಅಂದರೆ ಇದರಲ್ಲಿ ನಮಗೆ ಎಲ್ಲೂ ಬೆಳ್ಳುಳ್ಳಿ ಕಾಣಲ್ಲ, ಬಟ್ ಆದರೂ ಒಂಥರ ಬೆಳ್ಳುಳ್ಳಿ ಸ್ಮೆಲ್ ಆಗಿರಲಿ ಸರಿ, ಬೆಳ್ಳುಳ್ಳಿ ಟೇಸ್ಟ್ ಆಗಿರಲಿ ಸರಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ಕಬಾಬ್ ತಿಂದಿರ್ತೀವಿ, ಬಟ್ ಇದು ಬೆಳ್ಳುಳ್ಳಿ ಪೂರಿ ಸಿಕ್ಕಾಪಟ್ಟೆ ಎಷ್ಟಾಯಿತು. ಆಲ್ರೆಡಿ 1/2 ಪ್ಲೇಟ್ ಖಾಲಿ ಆಗಿಬಿಟ್ಟಿದೆ. ಅವನಂತೂ ಹಿಂದೆಯಿಂದ ತಿನ್ಬಿಟ್ಟು 1/2 ಪ್ಲೇಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಷ್ಟು ಸೂಪರಾಗಿರುತ್ತೆ. ಖಂಡಿತ ಬಂದಿದ್ದ ತಕ್ಷಣ ಇದೊಂದು ಫಸ್ಟ್ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಇದು ಫ್ಲೋಟಿಂಗ್ ಪಾನಿಪುರಿ ಅಂತ. ಇದು ಫ್ಲೋಟಿಂಗು, ಬೆಳ್ಳುಳ್ಳಿ ಪುರಿ, ಆಮೇಲೆ ಪೈನಾಪಲ್ ಮಸಾಲ, ಕರ್ಬೇವು ಪುರಿ, ಎಲ್ಲೂ ಸಿಗದೆ ಇರೋ ಥರ ಪದಾರ್ಥ
ಓಕೆ ನಮ್ಮಲ್ಲಿ ಮಾತ್ರ ಸಿಗುತ್ತೆ. ತುಮಕೂರಿಗೆ ಸ್ಟಾರ್ಟ್ ಮಾಡಿರೋದೇ ನಾನಿವೆಲ್ಲ. ಈ ಚಾಟ್ ಸೆಂಟರ್ ಸ್ಟಾರ್ಟ್ ಆಗಿ ವಿಘ್ನೇಶ್ವರ ಚಾಟ್ ಸೆಂಟರ್ ಅಂತ ಇದ್ರ ಹೆಸರು. ಓಕೆ ಇದು 28 ಇಯರ್ಸ್ ಆಯ್ತು. ಓಕೆ 28 ಇಯರ್ಸ್ ಇಂದ ಇದೇ ಪ್ಲೇಸ್ ಅಲ್ಲ ಸರ್ ಶುರು? ಇದೇ ಪ್ಲೇಸ್ ಇಲ್ಲ, ಬೇರೆ ಪ್ಲೇಸ್. ಬೇರೆ ಪ್ಲೇಸ್. ಇಲ್ಲಿ ಮುಂದೆ ಹೋದ್ರೆ ನಿಮ್ಗೆ ವಿಘ್ನೇಶ್ವರ ಕಂಫರ್ಟ್ಸ್ ಅಂತಿದೆ. ಓಕೆ ಆ ಕಂಫರ್ಟ್ ಮುಂದೆಗಡೆ ಅವ್ರಿನ್ನ ಬಿಲ್ಡಿಂಗ್ ಕಟ್ತಾ ಇದ್ರು. ಓಕೆ ಆವಾಗ ನಾನು ಸ್ಟಾರ್ಟ್ ಮಾಡಿದ್ದು, ಅದಕ್ಕೆ ವಿಘ್ನೇಶ್ವರ ಅಂತಾನೆ ಹೆಸರಿಟ್ಟಿದ್ದು. ಈ ತರ ವೆರೈಟೀಸ್ ಎಲ್ಲ ತುಮಕೂರಿಗೆ ಯಾರು ಮಾಡ್ತಿರ್ಲಿಲ್ಲ, ಇದೆಲ್ಲ ರಿಲೀಸ್ ಮಾಡಿದ್ದೆ ನಾನು. ಸ್ಟಾರ್ಟಿಂಗು ನಾವು ಇದೆಲ್ಲ ಮಾಡ್ತಿದ್ವಿ, ಬಟ್ ಇಷ್ಟೊಂದು ವೆರೈಟೀಸ್ ಇರ್ತಿರ್ಲಿಲ್ಲ. ಓಕೆ ಹಂಗಾಗಿ ಒಂದೊಂದೇ ಸ್ಟಾರ್ಟ್ ಮಾಡಿ ಒಂದು 40 ವೆರೈಟಿಗೆ ಬಂದು ನಿಂತಿದ್ದೀವಿ. 40 ವೆರೈಟೀಸ್. ಇನ್ನ ಮಾಡಿದ್ರೆ ಇನ್ನೂ ಒಂದು 10 ವೆರೈಟಿ ಇದೆ ಮಾಡೋದು. ಬಟ್ ಜನ ತಾಳ್ಮೆ ಇರಲ್ಲ, ಎಲ್ಲ ಅರ್ಜೆಂಟಲ್ಲಿ ಬರ್ತಾರೆ, ಎಲ್ಲ ನಾನೇ ಮಾಡಿಕೊಡ್ಬೇಕು. ಓಕೆ ಅದರಿಂದ ನಾನು ನನ್ನ ಕೈ ಲಿಮಿಟ್ಸ್ ಎಷ್ಟಾಗುತ್ತೆ ಅಷ್ಟೇ. ಅಷ್ಟೇ. ಇನ್ನ ಮಾಡಿದ್ರೆ ಎಷ್ಟು ವೆರೈಟಿ ಕೊಡ್ತೀವಿ? 40 ವೆರೈಟೀಸ್ ಇದೆ. 40 ವೆರೈಟೀಸ್. ಓಕೆ ಓಕೆ. ಈಗ ಎಲ್ಲೂ ಸಿಗದೆ ಇರೋದು ನಿಮ್ಗೆ, ಈಗ ಫ್ಲೇವರ್ ಬಾಯಿಗೆ ಹೆಂಗೆ ಟಚ್ ಆಯ್ತು ನೋಡಿ. ಸೂಪರ್ ಆಗಿತ್ತು ಬೆಳ್ಳುಳ್ಳಿ. ಆ ಥರ ಬೆಳ್ಳುಳ್ಳಿ ಪುರಿ, ಕರ್ಬೇವು, ಆಮೇಲೆ ಫ್ಲೋಟಿಂಗು. ಫ್ಲೋಟಿಂಗು ತುಂಬ ಜನ ಸ್ಟಾರ್ಟ್ ಮಾಡಿದ್ದಾರೆ ಈಗ ತುಮಕೂರಲ್ಲಿ. ಅದೆಲ್ಲ ನಾನು ನೋಡಿಕೊಂಡು ಮಾಡಬೇಕು ಅಂತ ಹೆಸರಿಟ್ಬಿಟ್ಟು ಮಾಡ್ತಾವ್ರೆ. ಆದರೆ ಒರಿಜಿನಾಲಿಟಿನೇ ಖಂಡಿತ ಸರ್. ಅದೇನೋ ಹೇಳ್ತಾರಲ್ಲ, ಒರಿಜಿನಲ್ ಪೇಪರ್ಗಿರೋ ವ್ಯಾಲ್ಯೂ ಡೂಪ್ಲಿಕೇಟ್ ಪೇಪರ್ಗಿರಲ್ಲ ಅಂತ. ಇಲ್ಲೂ ಎಲ್ಲ ಅಕ್ಕಪಕ್ಕ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಫ್ಲೋಟಿಂಗ್ ಪಾನಿಪುರಿ ಅಂತ. ಅಂದರೆ ಒರಿಜಿನಲ್ಲೇ ಕ್ವಾಲಿಟಿ. ನಾವು ಯಾವುದೇ ಕಾರಣಕ್ಕೂ ಎಷ್ಟೇ ರಶ್ ಆದ್ರೂ ಪ್ರಮೇಜ್ ಆಗಲ್ಲ. ಒಂದು ಹಿಂಗೇ ಕೊಡಬೇಕು, ಇಷ್ಟೇ ಐಟಮ್ಸ್, ಇಷ್ಟೇ ಫ್ಲೇವರ್, ಇಷ್ಟಕ್ಕೆ ಹಾಕಬೇಕು ಅನ್ನೋದು ಇದೊಂದು ಕಾನ್ಫಿಡೆಂಟ್. ಆ ಥರ ಇರ್ತೀವಿ ನಾವು. ಮಧ್ಯಾಹ್ನ 4 ಗಂಟೆಯಿಂದ 10ವರೆಗೆ ಡೈಲಿ ಓಪನ್ ಇರುತ್ತೆ. ಅಡ್ರೆಸ್ಸು ಶಿವಕುಮಾರ ಸ್ವಾಮಿ ಸರ್ಕಲ್ ಇಂದ ಕೋತಿತೋಪ್ ರೋಡು, KB ಆಫೀಸ್ ಮುಂಭಾಗ, ಚಾಟ್ ಸ್ಟ್ರೀಟು, ನಂಬರ್ 10, ವಿಘ್ನೇಶ್ವರ ಚಾಟ್ ಸೆಂಟರ್, ನಮ್ಮ ಅಂಗಡಿ ಅಡ್ರೆಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದೇ ಥರ ಬಿಸ್ನೆಸ್ ಚೆನ್ನಾಗಿ ನಡೀಲಿ ಅಂತ ನಮ್ಮ ಕಡೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಇವಾಗ ಫ್ಲೋಟಿಂಗ್ ಪಾನಿಪುರಿ ಅಂತ ತೊಗೊಂಡಿದ್ವಿ. ಸೊ ಹಂಗೆ ಫುಲ್ ಫ್ಲೋಟ್ ಆಗ್ತಿದೆ ಪಾನಿಯಲ್ಲಿ. ಸೊ ಅದನ್ನ ಹಂಗೆ ಟ್ರೈ ಮಾಡೋಣ. ಹ್ಯೂಜ್ ಪೀಸು ಫುಲ್ಲು ನೋಡ್ಕೊಂಡು ಹಂಗೆ ಸೋಕ್ ಆಗ್ಬಿಟ್ಟಿದೆ ಪೂರಿ. ಗೈಸ್ ಚಾಟ್ಸ್ ಅಂದರೆ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಅಂತಲೇ ಹೇಳ್ಬೋದು. ಸೂಪರ್ ಆಗಿದೆ. ಹಾಗಾದ್ರೆ ಸ್ವೀಟ್ ಇಷ್ಟಪಡೋರಿಗೆ ಖಂಡಿತ ಈ ಡಿಶ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಒಂಥರ ನೀವು ಡ್ರೈ ಚಾಟ್ಸಲ್ಲಿ ಸೇವ್ ಪುರಿ ತಿಂದಿರ್ತೀರಲ್ಲ, ಆ ಸೇವ್ ಪುರಿನೇ ನಿಮಗೆ ಆ ಪಾನಿಯಲ್ಲಿ ಡಿಪ್ ಮಾಡಿಕೊಟ್ರೆ ಹೆಂಗಿರುತ್ತೆ ಸ್ವೀಟ್ ಪಾನಿಯಲ್ಲಿ, ಆ ಥರ ಒಂದು ಟೇಸ್ಟ್ ಸಿಗ್ತದೆ. ಒಂದು ಬೈಟಲ್ಲೇ ನಿಲ್ಸಲ್ಲ ಖಂಡಿತ. ಯೂಶ್ವಲಿ ನಾವು ಫ್ರೆಂಡ್ಸ್ ಎಲ್ಲ ಬಂದರೆ ಒಂದು 2-3 ಬೈಟ್ ಶೇರ್ ಮಾಡ್ತೀವಿ ಒಂದು ಪ್ಲೇಟ್ ತೊಗೊಂಡು. ಬಟ್ ಇಲ್ಲಿ ಒಂದೊಂದು ಪ್ಲೇಟಾಗೆ ತೊಗೊಳ್ಳಿ, ಬಿಕಾಸ್ ಅಷ್ಟು ಈಸಿಯಾಗಿ ಖಾಲಿ ಮಾಡಿಬಿಡ್ತೀರಾ, ಹಂಗಿದೆ ಟೇಸ್ಟು. ಸೂಪರ್ ಆಗಿದೆ. ಬಾಳೆ ದಿಂಡಲ್ಲಿ ನೋಡೋಕೋದ್ರೆ ನಿಮಗೆ ಬೇಲ್ಪುರಿ ಥರ ಮಾಡ್ಕೊಟ್ಟಿದ್ದಾರೆ. ಸೊ ಯೂಶ್ವಲಿ ನಿಮಗೆ ಬಾಳೆ ದಿಂಡು ಗೊತ್ತಿರುತ್ತಲ್ಲ, ಅದಕ್ಕೆ ಜಾಸ್ತಿ ಮಾಡ್ಕೊಟ್ಟಿದ್ದಾರೆ. ಹಂಗೆ ಟ್ರೈ ಮಾಡೋಣ. ಇವಾಗ ಸೇವ್ ಮಾಡ್ಕೊಬಿಡಿ ಇವಾಗ ಈ ವಿಡಿಯೋನ. ತುಮಕೂರು ಬಂದರೆ ಎಲ್ಲೂ ಹೋಗ್ಬಿಡಿ. ಈವ್ನಿಂಗ್ ಆಗಿದ್ದ ತಕ್ಷಣ ಒಂದು 4 o'clock ಓಪನ್ ಆಗುತ್ತಂತೆ. ಸಿಕ್ಕಾಪಟ್ಟೆ ರೋಡ್ ಬರ್ತಾ ಇರ್ತಾರೆ, ಟ್ರೈ ಮಾಡ್ತಾ ಇದ್ದಾರೆ. ಒಂದು ಟ್ರೈ ಮಾಡಿ. ಯೂನಿಕ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಡ್ ವೆರೈಟಿಯಲ್ಲಿ ಕೊಡ್ತಾ ಇದ್ದಾರೆ. ಸಕ್ಕತ್ತಾಗಿದೆ ಎವ್ರಿ ಟೇಸ್ಟು. ಪೈನಾಪಲ್ ಮಸಾಲ ತೊಗೊಂಡಿದ್ದೀವಿ. ಸೊ ಇದನ್ನು ಕೂಡ ಹಂಗೆ ಟ್ರೈ ಮಾಡೋಣ. ಸೊ ಜಾಸ್ತಿ ನೋಡ್ಕೊಂಡ್ರೆ ಪೈನಾಪಲ್ಲು ಮೇಲೆ ಕಾಣಿಸ್ತಾ ಇದೆ. ಸೊ ಒಂದು ಬೈಟ್ ತೊಗೊಬಿಡೋಣ ಗೈಸ್. ಯಾ ಫುಲ್ಲಿ ಲೋಡೆಡ್ ಪೈನಾಪಲ್ ಅಂತಲೇ ಹೇಳ್ತೀನಿ. ಸೊ ಮಸಾಲಾಸು ನೋಡೋಕೋದ್ರೆ ನಿಮಗೆ ಸ್ವೀಟು ಮತ್ತು ಕೊತ್ತಂಬರಿ, ಕಡಲೆ ಬೀಜ ಎಲ್ಲ ಹಾಕಿ ಸಕ್ಕತ್ ಡೆಕೋರೇಟಿವ್ ಕೊಟ್ಟಿದ್ದಾರೆ. ನೋಡೋಕ್ಕೆ ಒಂಥರ ಡೆಕೋರೇಟಿವ್ ಇದೆ. ಟೇಸ್ಟ್ ಮಾಡೋಕ್ಕೆ ಇನ್ನೂ ಸೂಪರಾಗಿದೆ ಅಂತಲೇ ಹೇಳ್ತೀನಿ. ಜಾಸ್ತಿ ಪೈನಾಪಲು ಸಕ್ಕತ್ತಾಗಿರುತ್ತೆ. ಪೈನಾಪಲ್ ಒಂದೊಂದು ಬೆಡ್ಡಲ್ಲೂ ಸಿಗ್ತಾ ಇರುತ್ತೆ. ಈವ್ನಿಂಗ್ ಟೈಮಲ್ಲಿ ಒಂಥರ ಒಳ್ಳೆ ಸ್ನ್ಯಾಕ್ಸ್ ಪ್ಲೇಸ್ ಇದೆಲ್ಲ. ಡಬಲ್ ಸ್ಪೆಷಲ್ ಟೊಮೆಟೊ ಸ್ಲೈಸ್ ಅಂತ ತರಿಸಿದ್ವಿ. ಇವಾಗ ಡಬಲ್ ಸ್ಪೆಷಲ್ ಅಂತೆ. ಸೊ ಆ್ಯಕ್ಚುಲಿ ಅದಾದಮೇಲೆ ಹೇಳ್ತೀನಿ ನಿಮ್ಗೆ ಏನಂತ. ಇದನ್ನು ತೊಗೋಬೇಕು ಹಂಗೆ. ಗೈಸ್ ಸೂಪರ್ ಆಗಿದೆ ಖಂಡಿತ. ಇದನ್ನಂತೂ ನೋಡೋಕೆ ನಿಮಗೆ ಸ್ವೀಟು ಇದೆ, ಸ್ಪೈಸಿನೂ ಇದೆ. ಸೊ ಇಷ್ಟು ನೋಡೋಕೆ ಕೆಳಗೆ ಟೊಮೆಟೊ, ಅದ್ರ ಮೇಲೆ ನೋಡೋಕೋದ್ರೆ ನಿಮಗೆ ಹೆಸರು ಬೇರೆ ಕಾಂಗ್ರೆಸ್ ಎಲ್ಲ ಹಾಕಿ ಅದ್ರ ಮೇಲೆ ನಿಮಗೆ ಚುರುಮುರಿ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿ ಒಂದು ಪ್ರಪೋರ್ಷನ್ ಹಾಕಿದ್ದಾರೆ. ಅದಕ್ಕೆ ಡಬಲ್ ಸ್ಪೆಷಲ್ ಟೊಮೆಟೊ ಸ್ಲೈಸ್ ಅಂತ ಹಾಕೋದು. ತುಂಬಾ ಸೂಪರ್ ಆಗಿದೆ. ಖಂಡಿತ ಮಸ್ಟ್ ಟ್ರೈ. ಯೂಶ್ವಲಿ ಎಲ್ಲ ಐಟಮ್ಸು ಸ್ಪೆಷಲ್ ಆಗಿದೆ, ಬಟ್ ಇದು ಇನ್ನೂ ಸ್ಪೆಷಲ್ ಆಗಿದೆ. ಕರ್ಬೇವು ಬೇಲ್. ಸೊ ಯೂಶ್ವಲಿ ನೋಡೋಕೆ ನಿಮಗೆ ಫಸ್ಟು ಬೆಳ್ಳುಳ್ಳಿ ಬೇಲ್ ತೋರಿಸಿರ್ತೀವಿ. ಇದು ಕರ್ಬೇವು ಬೇಲು.
ಸೊ ಅದನ್ನೇ ಹಂಗೆ ಟೇಸ್ಟ್ ಮಾಡೋಣ. ಸೊ ಒಳ್ಳೆ ಘಮ ಗೈಸ್. ಸೂಪರ್ ಆಗಿದೆ ಖಂಡಿತ. ಇದರ ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ವೆರೈಟೀಸ್ನ ತಿನ್ನಬೇಕು ಅಂದರೆ ಖಂಡಿತ ಇಲ್ಲಿ ಬರಬೇಕು. ಚಾಟ್ ಐಟಮ್ಸ್ ಅಂತೂ ಬೆಂಗಳೂರಿಂದ ಬಂದು ಇಲ್ಲಿ ಬಂದು ಟ್ರೈ ಮಾಡ್ತಾ ಇದ್ದಾರಂತೆ. ಆ ಥರ ಇಷ್ಟ ಆಗಿದೆ ಜನಕ್ಕೆ. ಸೊ ನೀವುಗಳು ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಚಾಟ್ ಲವರ್ಸ್ಗಳಂತೂ ಎಲ್ಲ ಹತ್ರನೂ ಈ ವಿಡಿಯೋ ಇರಬೇಕು. ಈ ಪ್ಲೇಸು ಚಾಟ್ ಲವರ್ಸ್ ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು. ಹೈಲಿ ರೆಕಮೆಂಡ್ ಪ್ಲೇಸಸ್ ಇನ್ ತುಮಕೂರು. ಸೊ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನನ್ನ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಅಂಟಿಲ್ ನೆಕ್ಸ್ಟ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಯು ಲವ್. ಬಾಯ್.